ವಿಶೇಷವಾಗಿ ಇವತ್ತು ಮಹಿಳಾ ದಿನಾಚರಣೆ ಅಂತಂದಾಗ ಈ ಮಹಿಳೆಯರು ಬಹಳ ಪ್ರೀತಿಯಿಂದ ಬಹಳ ವರ್ಷಗಳ ನಂತರ ನಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ಅಂತ ಹೇಳ್ತೀನಿ. ಹೆಣ್ಣಂದರು ಕಲಿತರೆ ಶಾಲೆ ಎಂದು ತರದಂತೆ ನಂಗೆ ಇವತ್ತು ಲೀಲಾದೇವಿ ಅವರ ಪ್ರಸಾದರು ಈ ನಮ್ಮ ರಾಜ್ಯದ ಒಬ್ಬ ಜವಾಬ್ದಾರಿತ ಮಹಿಳೆ, ಒಂದು ಅವರ ಆಶೀರ್ವಾದ, ಅವರ ಅನುಭವಗಳನ್ನ ದಯಮಾಡಿ ನಮ್ಮ ಕ್ಷೇತ್ರದ ಮುಖಂಡರುಗಳು ತಿಳ್ಕೊಳ್ಳಿ. ನಮ್ಮ ನಗರದ ಅಧ್ಯಕ್ಷರುಗಳಿದ್ದಾರೆ, ಶೈಲಜಾ ಅವರಿದ್ದಾರೆ, ಇನ್ನು ಅನೇಕ ಜನ ಮುಖಂಡರುಗಳಿದ್ದಾರೆ. ಪಕ್ಷ ಸಂಘಟನೆಯನ್ನ ನೀವೆಲ್ಲಿವರೆಗೂ ಮನೆ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲೋ ಅಲ್ಲಿ ನಮಗೆ ಮತವಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಉತ್ಸಾಹವನ್ನ ಕೊಡುವಂತ ಎಲ್ಲ ಮುಖಂಡರುಗಳಿದ್ದಾರೆ. ನೀವೆಲ್ಲರೂ ಸಹ ಮಹಿಳಾ ದಿನಾಚರಣೆಯನ್ನ ಬಹಳ ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ. ನೀವೆಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಈ ಮಹಿಳಾ ದಿನಾಚರಣೆ ಅಂತಂದ್ರೆ ಒಂದು ದಿನ ನಾವು ಭಾಷಣ ಮಾಡಿ ಹಾಕಿಸ್ಕೊಂಡು 4 ಮಾತಾಡಿ ಹೋಗುವಂತದಲ್ಲ. ಮಹಿಳೆಯರಿಗೆ ಒಂದು ಸಮಾನತೆ, ಆರ್ಥಿಕ ಸಮಾನತೆ ಇರ್ಬೋದು, ರಾಜಕೀಯ ಸಮಾನತೆ ಇರ್ಬೋದು, ಒಂದು ವಾಕ್ ಸಮಾನತೆ ಇರ್ಬೋದು, ಇವೆಲ್ಲವನ್ನ ನಮ್ಮ ಮಹಿಳೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ಕೊಟ್ಟಾಗ ಮಾತ್ರ ಅದು ನಿಜವಾದ ಮಹಿಳಾ ದಿನಾಚರಣೆ ಅನ್ನೋದಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಈ ಒಂದು ಸ್ವಾತಂತ್ರ್ಯ ಸನ್ಮಾನ್ಯ ಶ್ರೀ ದೇವೇಗೌಡರು ತಂದುಕೊಟ್ಟಂತದ್ದು. ಮಹಿಳೆಯರಿಗೋಸ್ಕರ ಮೀಸಲಾತಿ ಅಥವಾ ಸಮಾನತೆಗೆ ಸದನದಲ್ಲಿರ್ಬೋದು ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು ಅತಿ ಹೆಚ್ಚು ಗುಡುಗುವಂತ ಇವತ್ತರಲ್ಲೂ ಸಹ 96ರ ಹರೆಯದಲ್ಲೂ ಸಹ ಚಿರ ಯುವಕರಂತೆ ಸಕ್ರಿಯವಾಗಿ ಪಕ್ಷ ಸಂಘಟನೆಗೆ ತಾನು ತೊಡಗಿಸ್ಕೊಂಡಿರ್ತಕ್ಕಂಥ ದಣಿ ವರೆಯದ ದಣಿಗಳವರು. ಆ ದಣಿಗಳ ಪಕ್ಷ ದಣಿ ವರೆಯದ ಇವತ್ತು ಸದಾ ನಿರಂತರವಾಗಿ ಸಾಗ್ಲಿ ಎನ್ನುವ ಶುಭಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಬೇರೆ ಬೇರೆ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಕ್ಷಮೆಯಾಚಿಸ್ತಾ ನಾನು ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು.